ವರ್ಣಾಶ್ರಮ ಧರ್ಮ, ಜಾತಿ ಪದ್ಧತಿ, ತಾರತಮ್ಯಗಳ ವಿರುದ್ಧವಾಗಿ ಬುದ್ಧ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟರು. ಅಲೌಕಿಕವಾದಂಥ ವಿಷಯಗಳಿಗೆ ಕೊಟ್ಟರು. ವೈಚಾರಿಕತೆ ಮತ್ತು ವೈಜ್ಞಾನಿಕದಿಂದ ಕೂಡಿರತಕ್ಕಂಥ ಸಂಗತಿಗಳನ್ನು ಮಾತಾಡಿದ್ರು. ಅವರು ನಮಗೆಲ್ಲ ಹೇಳಿದ್ರು, ನನ್ನನ್ನು ಟೀಕಿಸಿ, ನೀವು ನನ್ನನ್ನು ಟೀಕೆ ಮಾಡಿ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಆವಾಗಲೇ ಕೊಟ್ಟಿದ್ರು. 2569 ಇಸ್ವಿನಲ್ಲೇ, ಈ ವರ್ಷಗಳ ಹಿಂದೆ ನನ್ನನ್ನು ಟೀಕೆ ಮಾಡಿ ಅಂತ ಹೇಳಿದ್ರು. ನಮ್ಗೇನು ಹೇಳಿದ್ದಾರೆ? ನಿನಗೆ ನೀನೇ ಗುರು, ಯಾರು ಗುರು ಇಲ್ಲ. ನಿನಗೆ ನೀನೇ ಗುರು, ನಿನಗೆ ನೀನೇ ಬೆಳಕು, ಇಷ್ಟೆಲ್ಲ ಹೇಳಿದ್ದಾರೆ ಬುದ್ಧ ಅವರು. ಅದೇ ನಿಜವಾದ ಧರ್ಮ ಮನುಷ್ಯನಿಗೆ ಬೇಕಾಗಿರೋದು. ಅದು ಮನುಷ್ಯನ ಧರ್ಮ. ಈ ಕಾರಣಕ್ಕೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂತ ಐನ್ಸ್ಟೀನ್ ಅವರು, ನಾನು ಯಾವ ಧರ್ಮಕ್ಕೂ ಸೇರಿದವನಲ್ಲ, ಇಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ವಿಷಯಗಳಿರೋದ್ರಿಂದ ನಾನೇನಾದರೂ ಧರ್ಮನ ಅನುಕರಿಸಲಿ ಅಂದರೆ ಅದು ಬೌದ್ಧ ಧರ್ಮವನ್ನ ಮಾತ್ರ ಅಂತ ಹೇಳ್ತಾರೆ ಐನ್ಸ್ಟೀನ್ ಅವರು. ಅಂದ್ರೆ ನೀವೆಲ್ಲ ಯೋಚನೆ ಮಾಡಬೇಕಾಗಿರೋದು, ಧರ್ಮ ಇರೋದು ಮನುಷ್ಯನಿಗೋಸ್ಕರ, ನಮಗೋಸ್ಕರ, ನಮ್ಮನ್ನ ಭಯಪಡಿಸ್ಲಿಕ್ಕೆ, ಎದುರಿಸಲಿಕ್ಕೆ, ದೂರ ಇಡಲಿಕ್ಕೆ, ಸಾರ್ವಜನಿಕ ಪ್ರವೇಶ ಮಾಡದೇ ಇರಕ್ಕೆ ಇರೋದಲ್ಲ. ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಯಾಕೆ ಬಿಟ್ರು ಅಂತೇಳಿ ಸುನಿಲ್ ಬೋಸ್ ಅವರು ಹೇಳಿದ್ರು. ಅವರು ಕರೆಕ್ಟಾಗಿ ಹೇಳಿದ್ದಾರೆ. 1956 ಡೇಟ್ ಎಲ್ಲ ಗುರ್ತಾಕೊಂಡಿದೆ. ಕರೆಕ್ಟಾಗಿ ಹೇಳಿದ್ದಮ್ಮ, ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಹಿಂದೂ ಧರ್ಮದ ಅಲೌಕಿಕ ವಿಚಾರಗಳನ್ನು ಸರಿಪಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರ ಕೈಲಿ ಆಗಲಿಲ್ಲ ಸರಿ ಮಾಡಕ್ಕೆ. ಅವ್ರಿಗೆ ಬೇರೆ ಮಾರ್ಗನೇ ಇರಲಿಲ್ಲ. ಯಾವ ಮನುಷ್ಯ ಧರ್ಮ ಇಲ್ಲಿತ್ತು ಅವರು ಬೌದ್ಧ ಧರ್ಮಕ್ಕೆ ಹೋದರು. ಹೋಗುವಾಗ ಹಿಂದೂ ಧರ್ಮದ ಬಗ್ಗೆ ಅವ್ರು ಏನು ಹೇಳಿದ್ರು ಅಂದ್ರೆ, ಹಿಂದೂ ಧರ್ಮ ಅನ್ನೋದು ವರ್ಣಾಶ್ರಮ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಆಚರಣೆ ಇವೆರಡನ್ನೂ ಮಾಡದೆ ಹೋದ್ರೆ ಅದು ಒಂದು ಸ್ಕೆಲೆಟನ್ ಧರ್ಮ ಆಗಿರೋದಿಲ್ಲ, ಅದೊಂದು ಸ್ಕೆಲೆಟನ್ ಆಗಿರುತ್ತೆ ಅಂತ ಹೇಳಿ ಅಂಬೇಡ್ಕರ್ ಇದೆ. ವಿತೌಟ್ ಎ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂಡ್ ಕ್ಯಾಸ್ಟ್ ಎಕ್ಸಿಸ್ಟೆನ್ಸ್ ದಿ ಹಿಂದೂ ರಿಲಿಜನ್ ಮಿಯರ್ಲಿ ಎ ಸ್ಕೆಲೆಟನ್ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಬೌದ್ಧ ಧರ್ಮಕ್ಕೆ ಹೋಗುವಾಗ, ಬೌದ್ಧ ಧರ್ಮಕ್ಕೆ ಹೋದ ಅಂದ್ರೆ ಭಾರತ ದೇಶದ ನೆಲವನ್ನ ಮನುಷ್ಯ ಧರ್ಮವಾಗಿ ಪರಿವರ್ತನೆ ಮಾಡಿದ್ರು. ಪ್ರಪಂಚದ ಜನರು ಭಾರತ ಮಹಾನ್ ರಾಷ್ಟ್ರ, ಬುದ್ಧ ಹುಟ್ಟಿದ ಮಹಾನ್ ರಾಷ್ಟ್ರ ಅಂತ ಹೇಳಬೇಕು, ಆ ಥರ ಮಾಡಿದ್ರು. ಭಾರತದಿಂದ ಹೊರದೇಶಕ್ಕೆ ಹೋದವರು ಭಾರತೀಯ, ನಾವು ಬುದ್ಧನ ದೇಶದಿಂದ ಬಂದಿದ್ದೇವೆ ಅಂತ ಹೇಳಬೇಕು. ಎಂಥ ಶ್ರೇಷ್ಠವಾದಂಥ ಚರಿತ್ರೆ ಇದೆ, ಎಂಥ ಶ್ರೇಷ್ಠವಾದಂಥ ಸಂಗತಿಗಳು, ವಿಚಾರಗಳಿದ್ದಾವೆ. ಅಂತ ಮಹಾನ್ ವ್ಯಕ್ತಿಯ ಜನ್ಮ ಜಯಂತಿಯನ್ನ ತಾವು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀರಿ. ಆ ಜಯಂತಿಯನ್ನು ಮಾಡುವಾಗ ಪ್ರಿಯಾಂಬಲ್ನ ನಮ್ಮ ತಹಸೀಲ್ದಾರ್ ಹೇಳಿದ್ದಾರೆ, ನೀವೆಲ್ಲ ಓದ್ಬೇಕು. ಜನಗಣಮನ ಅಧಿನಾಯಕ ಜಯನ್ ಅಂತ ಹೇಳೋ ರೀತಿಯಲ್ಲಿ ಪ್ರತಿಯೊಬ್ಬರು ಬಾಯಲ್ಲೂ ಬರಬೇಕಿದು. ಇದು ಬಂದ್ರೆ ಅಂಬೇಡ್ಕರ್ ಏನು, ಸಂವಿಧಾನ ಏನು ಅಂತ ಎಲ್ಲ ಪ್ರಜೆಗಳಿಗೂ ಗೊತ್ತಾಗುತ್ತೆ, ಎಲ್ಲ ಧರ್ಮದವ್ರಿಗೂ ಗೊತ್ತಾಗುತ್ತೆ, ಎಲ್ಲ ಜಾತಿಯವ್ರಿಗೂ ಗೊತ್ತಾಗುತ್ತೆ. ಇದು ಗೊತ್ತಾಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ನನಗೆ ಹೇಳಿ, ಮಾದೇವಪ್ಪ ಜನರಿಗೆ ಇನ್ನೂ ಜಾಗೃತಿ ಮೂಡಿಲ್ಲ ಕಣೆಯ, ನಮ್ಮ ಸಂಘಟನೆಗಳು
ಅಂಬೇಡ್ಕರ್ ಜಯಂತಿ ಮಾಡ್ತವೆ, ನಮ್ಮ ದಲಿತ ಯುವಕರು ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ರಾಷ್ಟ್ರ ನಾಯಕ, ರಾಷ್ಟ್ರ ಪ್ರೇಮಿ, ಮನೆ ಮನೆಗೆ ತಲುಪಬೇಕು. ಅದಕ್ಕೆ ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸಂವಿಧಾನದ ಪೀಠಿಕೆ ಓದಬೇಕು, ಸಂವಿಧಾನದ ಪೀಠಿಕೆ ಓದಬೇಕು, ಓದಿ ಅರ್ಥೈಸಬೇಕು ಅಂತ ಹೇಳಿದ್ರು. ಈಗ ಎಲ್ಲ ಕಡೆ ಜಾಗೃತಿ ಮೂಡ್ತಾ ಇದೆ ಇಲ್ವೋ? 75 ವರ್ಷಗಳಲ್ಲಿ ಇಂಥ ಪ್ರಯತ್ನ ಎಂದೂ ನಡೆದೇ ಇಲ್ಲ ದೇಶದ ಇತಿಹಾಸದಲ್ಲಿ, ಯಾವ ರಾಜ್ಯದಲ್ಲೂ. ಇದಾದ್ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಇದು ಸಾಕಾಗೋದಿಲ್ಲ, ಸಂವಿಧಾನದ ಜಾಗೃತಿ ಜಾಥಾ ಮಾಡೋಣ ಅಂತ ಹೇಳಿ 2 ತಿಂಗಳುಗಳ ಕಾಲ 6,000 ಪಂಚಾಯಿತಿಗಳು, 350 ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಸಂವಿಧಾನ ಜಾಗೃತಿ ಸಭೆ ಮಾಡಿದ್ವಿ. ಇದರಿಂದ HD ಕೋಟೆ ತಾಲೂಕಲ್ಲೂ ಎಲ್ಲ ಪಂಚಾಯಿತಿಗಳಲ್ಲೂ ಪಕ್ಷ ಭೇದ ಮರೆತು, ಧರ್ಮ ಜಾತಿಯನ್ನು ಮರೆತು ಸಂವಿಧಾನ ಜಾಗೃತಿ ಜಾಥಾವನ್ನ ಹಬ್ಬದ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ರೀತಿ ಮಾಡಿದಿರಿ. ಇದು ಎಂಥ ಚಳವಳಿ, ಸಾಮಾಜಿಕ ಚಳವಳಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದಂಥ ಚಳವಳಿ. ಇದಾದ್ಮೇಲೆ ಸಂವಿಧಾನ ಅಂಬೇಡ್ಕರ್ ಬಯಸಿದ್ದು, ನಮ್ಮ ಗುರುಗಳು ಹೇಳ್ದಂಗೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರತಕ್ಕಂಥ ಆಡಳಿತ ವ್ಯವಸ್ಥೆ. ಅದಕ್ಕೆ ಪ್ರಜಾಪ್ರಭುತ್ವ ಮಾನವ ಸರಪಳಿಯನ್ನ ಬೀದರಿಂದ ಗುಲ್ಬರ್ಗದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದ 25 ಲಕ್ಷ ಜನರು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಪ್ರಪಂಚದ ವಿಶ್ವಸಂಸ್ಥೆಯ ರೆಕಾರ್ಡ್ಗೆ ಹೋದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ.